ಅದ್ರ ಜೊತೆಗೆ ರಿವಾರ್ಡ್ ಇಕೋಸಿಸ್ಟಮ್ ಇದೆ ಅಂಡ್ ಕಮ್ಯುನಿಟಿ ಡ್ರಿವೆನ್ ಪ್ರಾಜೆಕ್ಟ್ ಗ್ರೋತ್ ಫೋಕಸ್ಡ್ ಇರೋದ್ರಿಂದ ರಿವಾರ್ಡ್ ಇಕೋಸಿಸ್ಟಮ್ ಚೆನ್ನಾಗಿದೆ ಇದರಲ್ಲಿ. ಸಿಕ್ಯೂರ್ಡ್ ಅಂಡ್ ಟ್ರಸ್ಟೆಡ್ ಬಿಕಾಸ್ ಇದರದ್ದು ಸ್ಮಾರ್ಟ್ ಕಾಂಟ್ರಾಕ್ಟ್ ಓನರ್ಶಿಪ್ 100% ರಿನೌನ್ಸ್ ಆಗ್ಬಿಟ್ಟಿದೆ ಅಂಡ್ ಆ ಸ್ಮಾರ್ಟ್ ಕಾಂಟ್ರಾಕ್ಟ್ ವಾಲೆಟ್ ಫ್ರೇಜ್ 12 ವರ್ಡ್ ಕೀ ಅದ್ರ ಜೊತೆಗೆ ಪ್ರೈವೇಟ್ ಕೀ ಎಲ್ಲ ಪಬ್ಲಿಕ್ಲಿ ಅದು ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ಟಿದ್ದಾರೆ, ಅದು ಪಬ್ಲಿಷ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ನಾವು ಇಲ್ಲಿ ಟುಗೆದರ್ ರೈಡ್ ಮಾಡೋಣ ಟುವರ್ಡ್ಸ್ ಎ ಬೆಟರ್ ಫ್ಯೂಚರ್. ನಾವೆಲ್ಲರೂ ಸೇರಿ ಜೊತೆಗೆ ನಾವು ರೈಡ್ ಮಾಡೋಣ ನಮ್ಮ ಬೆಟರ್ ಫ್ಯೂಚರ್ ಕಡೆ. ನೆಕ್ಸ್ಟ್ ಬನ್ನಿ ನೋಡೋಣ ಇವ್ರದ್ದು ಮಿಷನ್ ಅಂಡ್ ವಿಷನ್ ನೋಡಿದಾಗ, ಇವ್ರದ್ದು ಮೇನ್ ವಿಷನ್ ಎಂಪವರಿಂಗ್ ದ ಪೀಪಲ್, ಬಿಲ್ಡಿಂಗ್ ಲೀಡರ್ಸ್ ಅಂಡ್ ಕ್ರಿಯೇಟಿಂಗ್ ಆಪರ್ಚುನಿಟೀಸ್. ಜನಗಳನ್ನ ನಾವು ಎಂಪವರ್ ಮಾಡಬೇಕಾಗುತ್ತೆ, ಅದರ ಜೊತೆಗೆ ಹೊಸ ಹೊಸ ಲೀಡರ್ಸ್ ನ ಬಿಲ್ಡ್ ಮಾಡಬೇಕು ಅಂಡ್ ಬೇರೆ ಬೇರೆ ಟೈಪ್ಸ್ ಆಪರ್ಚುನಿಟೀಸ್ ಈ ಒಂದೇ ಸಿಸ್ಟಮ್ ಇಂದ ಪಬ್ಲಿಕ್ ಗೆ ಪ್ರೊವೈಡ್ ಮಾಡ್ತಾರೆ, ಇವರು ಕ್ರಿಯೇಟ್ ಮಾಡ್ತಾರೆ. ಸೊ ಎಜುಕೇಶನಲ್ ಪರ್ಪಸ್ ಕೊಡೋದೆ ಅಂದ್ರೆ ಇವತ್ತು ತನಕ ನಾವು ನೋಡ್ತಾ ಇದ್ದಿದ್ದು ಅಂಡ್ ಮಾಡ್ತಾ ಇದ್ದಿದ್ದು ಪ್ರಾಜೆಕ್ಟ್ಗಳು ಹೆಸರು ಮಾತ್ರ ಡಿಸೆಂಟ್ರಲೈಸ್ ಇತ್ತು, ಬಟ್ ಅದ್ರಲ್ಲಿ ಏನೇನೋ ಚೇಂಜಸ್ ಆಗ್ತಾ ಇತ್ತು, ಬಟ್ ರಿನೌನ್ಸಿಪ್ ಸರಿಯಾಗಿ ಇರ್ತಾ ಇರ್ಲಿಲ್ಲ. ಅದ್ರ ಜೊತೆಗೆ ಈ ರೀತಿ ಒಂದು ಪ್ರೈವೇಟ್ ಕೀ, ಸ್ಮಾರ್ಟ್ ಕಾಂಟ್ರಾಕ್ಟ್ ಪ್ರೈವೇಟ್ ಕೀ ಯಾರು ಕೊಡ್ತಾ ಇರ್ಲಿಲ್ಲ. ಆದ್ರೂ ಡಿಸೆಂಟ್ರಲೈಸ್ ಇದೆ ಅಂದ್ಬಿಟ್ಟು ನಾವು ನಂಬಿಕೆ ಮೇಲೆ ಅದರ ಮೇಲೆ ಏನೇನೋ ಬಿಸ್ನೆಸ್ ಗಳು ಎಲ್ಲ ಮಾಡಿದೀವಿ. ಬಟ್ ಇಲ್ಲಿ ನೀವು 100% ಓನ್ ಸರ್ಚ್ ಮಾಡಬಹುದು ಇವ್ರದ್ದು ಸ್ಮಾರ್ಟ್ ಕಾಂಟ್ರಾಕ್ಟ್ ನ. ನೆಕ್ಸ್ಟ್ ಬನ್ನಿ ನೋಡೋಣ ಈ ಕಾಂಟ್ರಾಕ್ಟ್ ಒಂದು ಬೆಸ್ಟ್ ಆಪರ್ಚುನಿಟಿ ಏನಂದ್ರೆ, ನೀವು ಗ್ಲೋಬಲ್ ಕಮ್ಯುನಿಟಿನ ಈ ನೆಟ್ವರ್ಕ್ ಗೆ ನೀವು ತಗೊಂಡ್ ಬರ್ಬೋದು, ಇಲ್ಲಿ ಟಾರ್ಗೆಟ್ ಮಾಡಬಹುದು. ಲಾಂಗ್ ಟರ್ಮ್ ಆಪರ್ಚುನಿಟಿ ಇದೆ. ಸ್ಮಾರ್ಟ್ ಕಾಂಟ್ರಾಕ್ಟ್ ಟೆಕ್ನಾಲಜಿ ಅಲ್ಲಿ ಡಿಸೆಂಟ್ರಲೈಸ್ ಟೆಕ್ನಾಲಜಿ ಅಲ್ಲಿ ನಿಮಗೆ ರಿನೌನ್ಸ್ ಓನರ್ಶಿಪ್ ಅಲ್ಲಿ ಒಂದು ಫ್ರೀಡಮ್ ಲೆವೆಲ್ ಬೇರೆ ಇರುತ್ತೆ, ಪಿಯರ್ ಟು ಪಿಯರ್ ಪಾರ್ಟಿಸಿಪೇಷನ್ ಇರುತ್ತೆ ಅಂಡ್ ಸಿಕ್ಯೂರ್ಡ್ ಅಂಡ್ ಟ್ರಾನ್ಸ್ಪರೆಂಟ್ ಸಿಸ್ಟಮ್. ಪ್ರತಿ ಒಂದು ಟ್ರಾನ್ಸಾಕ್ಷನ್ಸ್ ನಿಮ್ಗೆ ಸ್ಮಾರ್ಟ್ ಕಾಂಟ್ರಾಕ್ಟ್ ಅಲ್ಲಿ ಬ್ಲಾಕ್ ಚೈನ್ ರೆಕಾರ್ಡ್ ಆಗಿರುತ್ತೆ, ನೀವು ಪ್ರತಿ ಒಂದನ್ನು ಅಬ್ಸರ್ವ್ ಮಾಡಬಹುದು. ಫಸ್ಟ್ ಇಲ್ಲಿ ನೋಡೋಣ ಇವ್ರದ್ದು ಇದು ಸ್ಮಾರ್ಟ್ ಕಾಂಟ್ರಾಕ್ಟ್ ಅಡ್ರೆಸ್ ಇದೆ, ಎರಡು ತರ ಅಡ್ರೆಸ್ ಇದೆ ನೋಡಿ. ಒಂದು ಅಡ್ರೆಸ್ ಬಂದ್ಬಿಟ್ಟು ಮೆಟ್ರಿಕ್ಸ್ ಕಾಂಟ್ರಾಕ್ಟ್ ಅಡ್ರೆಸ್, ಇನ್ನೊಂದು ಅಡ್ರೆಸ್ ಬಂದ್ಬಿಟ್ಟು ರಾಯಲ್ಟಿ ಕಾಂಟ್ರಾಕ್ಟ್ ಅಡ್ರೆಸ್. ಎರಡು ಅಡ್ರೆಸ್ ಇದೆ, ಆ ಎರಡು ಅಡ್ರೆಸ್ಗೂ ಇಲ್ಲಿ ಸ್ಕ್ಯಾನರ್ ಕೂಡ ಕೊಟ್ಬಿಟ್ಟಿದ್ದಾರೆ ವಾಲೆಟ್. ಅದೇ ವಾಲೆಟ್ ಗಳದು ಪ್ರೈವೇಟ್ ಕೀ ಪ್ಲಸ್ ನಮ್ದು 12 ವರ್ಡ್ ಕೀಸ್ ಇದೆಯಲ್ಲ ಅದು ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ. 100% ಇಲ್ಲಿ ಓನರ್ಶಿಪ್ ರಿನೌನ್ಸ್ ಮಾಡಿದ್ದಾರೆ. ನೋ ಅಡ್ಮಿನಿಸ್ಟ್ರೇಟಿವ್ ಪ್ರಿವಿಲೇಜ್, ಅಡ್ಮಿನಿಸ್ಟ್ರೇಟಿವ್ ಗೆ ಏನು ಪ್ರಿವಿಲೇಜ್ ಆಪ್ಷನ್ ಇಲ್ಲ ಇದರಲ್ಲಿ. ಏನೇ ಚೇಂಜ್ ಮಾಡಬೇಕು, ಏನೋ ಇದನ್ನ ಇನ್ನೊಬ್ರು ಐಡಿನ ಬ್ಲಾಕ್ ಮಾಡಬೇಕು, ಅವ್ರು ನಮ್ಮ ಕಂಪನಿ ಬಿಟ್ಟು ಬೇರೆ ಕಡೆ ವರ್ಕ್ ಮಾಡ್ತಾ ಇದಾರೆ, ಈ ಸಿನೆರಿಯೋ ಇದರೊಳಗೆ ಇಲ್ಲ. ಕಾಂಟ್ರಾಕ್ಟ್ ರೂಲ್ಸ್ ಎನ್ಫೋರ್ಸ್ಡ್ ಆನ್ ಚೈನ್, ಅಂದ್ರೆ BNB ಬ್ಲಾಕ್ ಚೈನ್ ಅಲ್ಲಿ ಈ ಕಾಂಟ್ರಾಕ್ಟ್ ಏನ್ ಲಾಜಿಕ್ ಇದೆ ಅದನ್ನ ಎನ್ಫೋರ್ಸ್ ಮಾಡಿ ಆಗಿದೆ ಅದು ಆಲ್ರೆಡಿ. ನೆಕ್ಸ್ಟ್ ನೋಡೋಣ ನಮ್ಮ BNB ಸ್ಮಾರ್ಟ್ ಚೈನ್ ಬ್ಲಾಕ್ ಚೈನ್ ಅಲ್ಲಿ ಇದು ರನ್ ಆಗ್ತಾ ಇದೆ, ಅದ್ರ ಮೇಲೆ ಇದು ಡಿಪ್ಲಾಯ್ ಆಗಿದೆ. ಅದರಿಂದ ಟೋಕನ್ ಪಾಕೆಟ್, ಸೇಪಲ್, ಮೆಟಾಮಾಸ್ಕ್ ನಾವು ಈ ಮೂರು ವಾಲೆಟ್ ನ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಯಾಕಂದ್ರೆ ಟೋಕನ್ ಪಾಕೆಟ್ ಅಲ್ಲಿ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಸೇಪಲ್ ವಾಲೆಟ್ ಅಲ್ಲಿ ಚೆನ್ನಾಗಿ ಯೂಸ್ ಆಗ್ತಾ ಇದೆ, ಮೆಟಾಮಾಸ್ಕ್ ವಾಲೆಟ್ ಅಲ್ಲಿ ಕೂಡ ಚೆನ್ನಾಗಿ ಇದು ಯೂಸ್ ಆಗ್ತಾ ಇದೆ. ಸೊ ಈ ರೀತಿ ಇರೋದ್ರಿಂದ ನಿಮಗೆ ಟೋಟಲಿ ನೀವು ಈ ಮೂರು ವಾಲೆಟ್ ಯೂಸ್ ಮಾಡಿಬಿಟ್ಟು ಎಲ್ಲ ಕಾಂಟ್ರಾಕ್ಟ್ ನ ನೀವು ಯಾರ ಹತ್ರ ಮಲ್ಟಿಪಲ್ ವಾಲೆಟ್ಸ್ ಇರುತ್ತಲ್ಲ ಅವರೆಲ್ಲ ಯೂಸ್ ಮಾಡಬಹುದು. ಇಬ್ರು ಹತ್ರ ಟೋಕನ್ ಪಾಕೆಟ್ ಇರುತ್ತೆ, ಇಬ್ರದ್ದು ಸೇಪಲ್ ಇರುತ್ತೆ. ಸರ್ बैक ग्राउंड ना म्यूट ಮಾಡ್ಕೊಳ್ಳಿ ಸರ್, ಕೋ ಹೋಸ್ಟ್ आप थोड़ा म्यूट कीजिए. ಈಗ ಪ್ಯಾಕೇಜಸ್ ನಾವು ನೋಡೋಣ. ಪ್ಯಾಕೇಜಸ್ ನೋಡಿದಾಗ ಫಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು $5 ಇದೆ, ಸೆಕೆಂಡ್ ಪ್ಯಾಕೇಜ್ $10, ಥರ್ಡ್ ಪ್ಯಾಕೇಜ್ $20 ಅಂಡ್ ಫೋರ್ತ್ ಪ್ಯಾಕೇಜ್ $40. ಈ ರೀತಿ 12 ಪ್ಯಾಕೇಜ್ ಇದೆ. 12 ಪ್ಯಾಕೇಜ್ ವ್ಯಾಲ್ಯೂ ಬಂದ್ಬಿಟ್ಟು ಲಾಸ್ಟ್ ಪ್ಯಾಕೇಜ್ ವ್ಯಾಲ್ಯೂ ಬಂದ್ಬಿಟ್ಟು $10,240 ತನಕ ಅದು ಇದೆ. ಸೊ ಈ ಇಷ್ಟೊಂದು ಪ್ಯಾಕೇಜಸ್ ಇದೆಯಲ್ಲ, ಇಷ್ಟೊಂದು ಪ್ಯಾಕೇಜಸ್ ಅಲ್ಲಿ ನಿಮಗೆ 2 ಟೈಪ್ಸ್ ಅಪ್ಗ್ರೇಡ್ ಆಪ್ಷನ್ ಇದೆ. ಒಂದು ಮ್ಯಾನ್ಯುವಲ್ ಅಪ್ಗ್ರೇಡ್ ಆಪ್ಷನ್ ಇದೆ, ಇನ್ನೊಂದು ಆಟೋಮೆಟಿಕ್ ಅಪ್ಗ್ರೇಡ್ ಆಪ್ಷನ್ ಕೂಡ ಇದೆ. ಫಸ್ಟ್ ಪ್ಯಾಕೇಜ್, ಸೆಕೆಂಡ್ ಪ್ಯಾಕೇಜ್, ಥರ್ಡ್ ಪ್ಯಾಕೇಜ್ ತನಕ ನಿಮಗೆ ಮ್ಯಾನ್ಯುವಲ್ ಆಗಿ ಅಪ್ಗ್ರೇಡ್ ಆಪ್ಷನ್ ಸಿಗುತ್ತೆ. 4ನೇ ಪ್ಯಾಕೇಜ್ ಇಂದ ಮ್ಯಾನ್ಯುವಲ್ ಅಂಡ್ ಆಟೋ ಎರಡು ಅಪ್ಗ್ರೇಡ್ ಆಪ್ಷನ್ ನಿಮ್ ಕೈಯಲ್ಲಿ ಇರುತ್ತೆ, ಎರಡು ಅಪ್ಗ್ರೇಡ್ ಆಪ್ಷನ್ ಇರುತ್ತೆ. ಸೊ ಪ್ರತಿ ಒಂದು ಪ್ಯಾಕೇಜ್ ಅಲ್ಲಿ ಡಿಫರೆಂಟ್ ಒಂದು ಕವರ್ ಲಿಮಿಟ್ ಇರುತ್ತೆ. ಹೆಂಗೆ ಅಂದ್ರೆ ಥರ್ಡ್ ಪ್ಯಾಕೇಜ್ ಲೆಪ್ಸ್ ಇನ್ಕಮ್ ಇದು ಬೌಂಡರಿ ಇದೆಯಲ್ಲ,
ಅದು ನಿಮಗೆ ಇಲ್ಲಿ 30 ಜನರೇಷನ್ ತನಕ ಸಿಗುತ್ತೆ. ಅಂದ್ರೆ ನಿಮ್ಮ ಐಡಿಯಲ್ಲಿ ಪ್ಲೇಸ್ಮೆಂಟ್ ಆಗಿದೆ, ಅದರ ಕೆಳಗೆ 30 ಲೆವೆಲ್ ಕೆಳಗೆಯಿಂದ 3ನೇ ಪ್ಯಾಕೇಜ್ ಇನ್ಕಮ್ ಯಾರಿಗಾದ್ರೂ ಲೆಪ್ಸ್ ಆಯ್ತು ಅಂದ್ರೆ ನಿಮ್ಮ ತನಕ ಬಂದು ರೀಚ್ ಆಗೋಕ್ಕೂ ಸಾಧ್ಯತೆ ಇದೆ. ಅದೇ ರೀತಿ 4ನೇ ಪ್ಯಾಕೇಜ್ ಅಲ್ಲಿ 40 ಲೆವೆಲ್ ಡೆಪ್ತ್ ಇಂದಾನು ಇನ್ಕಮ್ ಬರ್ಬೋದು. 5ನೇ ಪ್ಯಾಕೇಜ್ ಅಲ್ಲಿ 50 ಲೆವೆಲ್ ಡೆಪ್ತ್ ಇಂದ ಇನ್ಕಮ್ ಬರ್ಬೋದು. ಇದೇ ರೀತಿ 12ನೇ ಪ್ಯಾಕೇಜ್ ಅಲ್ಲಿ ನಿಮ್ಗೆ 120 ಜನರೇಷನ್ ತನಕ ಈ ಸ್ಪಿಲ್ ಇನ್ಕಮ್ ನ ಬರ್ಬೋದು. ಅಂದ್ರೆ ಲ್ಯಾಬ್ಸ್ ಆಟೋ ಅಪ್ಗ್ರೇಡ್ ಇನ್ಕಮ್ ಬರ್ಬೋದು ನಿಮಗೆ. ಕೆಳಗೆಯಿಂದ ಸ್ಪಿಲ್ ಆಗುತ್ತೆ ಅದು. ಈಗ ನಾವು ನೋಡೋಣ, ಯಾವುದೇ ಒಂದು ಐಡಿ ಈ ಸಿಸ್ಟಮ್ಗೆ ಬಂದಾಗ 100% ಆನ್ ಸ್ಪಾಟ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಫಸ್ಟ್ ಡಿಸ್ಟ್ರಿಬ್ಯೂಷನ್ 20%. ಅಂದ್ರೆ ನಾವು ಒಬ್ಬ ವ್ಯಕ್ತಿನ ಈ ಸಿಸ್ಟಮ್ಗೆ ರೆಫರ್ ಮಾಡಿದಾಗ ಅವ್ರು ಯಾವುದೇ ಪ್ಯಾಕೇಜ್ ತಗೊಳ್ಳಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಎಷ್ಟು ಪ್ಯಾಕೇಜ್ ತಗೋತಾರೆ, ಎಲ್ಲಾ ಪ್ಯಾಕೇಜ್ಗೂ 20%, 20%, 20%, 20% ನಿಮ್ಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಅಂಡ್ ಟೋಟಲ್ ಪ್ಯಾಕೇಜ್ ಇರೋದು 12 ಪ್ಯಾಕೇಜ್, 12 ಪ್ಯಾಕೇಜ್ಗೂ 20% ಇನ್ಕಮ್ ನಿಮ್ಗೆ ಸಿಗುತ್ತೆ. ಇದು ಒಂದು ಎಕ್ಸ್ಟ್ರಾ ಬೆನಿಫಿಟ್. ಒಂದು ಐಡಿಯಿಂದ 12 ಟೈಮ್ಸ್ ರೆಫರಲ್ ಕಮಿಷನ್ ನಿಮ್ಗೆ ಸಿಗುತ್ತೆ. ಫಸ್ಟ್ ಬೆನಿಫಿಟ್. ಸೆಕೆಂಡ್ ಬೆನಿಫಿಟ್, ಅವ್ರದ್ದು 12 ಪ್ಯಾಕೇಜ್ ಇರುತ್ತಲ್ಲ, ಆ 12 ಪ್ಯಾಕೇಜ್ ಇಂದ ಯಾವುದೋ ಒಂದು ಪ್ಯಾಕೇಜ್ 50% ಅಮೌಂಟ್ ನಿಮ್ಗೆ ಸಿಗುತ್ತೆ. ಅದು ಯಾವುದು ಅಂತ ನಿಮ್ಗೆ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲಿ ಟೋಟಲ್ ಟೀಮ್, ಎಲ್ಲಾರ ಟೀಮ್ 2 ಮೆಟ್ರಿಕ್ಸ್ ಅಲ್ಲಿ ಪ್ಲೇಸ್ಮೆಂಟ್ ಆಗುತ್ತೆ. 3ನೇ ಲೆಗ್ ಓಪನ್ಗೆ ಆಪ್ಷನ್ ಇಲ್ಲ. ನಾವು 3ನೇ ಲೆಗ್ ಓಪನ್ ಮಾಡಿದ್ರು ಇಲ್ಲಿ ಮಾಡೋಕೆ ಆಪ್ಷನ್ ಇಲ್ಲ. 3ನೇ ಐಡಿ ರೆಫರ್ ಮಾಡಿದಾಗ ಮೊದಲನೇ ಐಡಿ ಬಂದಿರುತ್ತಲ್ಲ ಅದ್ರ ಕೆಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಅಂದ್ರೆ 3ನೇ ಐಡಿ ನಮ್ಗೆ ಸೆಕೆಂಡ್ ಲೆವೆಲ್ ಆಗ್ಬಿಡುತ್ತೆ. ಮತ್ತೆ 3 ಐಡಿ ಅಲ್ಲಿ ಟೋಟಲ್ 4 ಐಡಿ ಕೂತ್ಕೊಳ್ಳುತ್ತೆ. ಮತ್ತೆ 7th ಐಡಿ ನಮ್ಗೆ 3ನೇ ಲೆವೆಲ್ ಆಗ್ಬಿಡುತ್ತೆ. ಈ ರೀತಿ ಆಟೋಮೆಟಿಕ್ 2 ಮೆಟ್ರಿಕ್ಸ್ ಅಲ್ಲಿ ಎನ್ಫೋರ್ಸ್ಡ್ ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅದ್ರ ಕಡೆಗೆ ಆಟೋಮೆಟಿಕ್ ಅದು ಕೂತ್ಕೊಳ್ತಾ ಹೋಗುತ್ತೆ. ಸೊ ನಾವು ರೆಫರ್ ಮಾಡಿದ್ದು ಆಗ್ಲಿ, ಅಥವಾ ನಮ್ಮ ಅಪ್ಲೈನ್ ಕಡೆಯಿಂದ ಬಂದಿರೋದು ಸ್ಪಿಲ್ ಓವರ್ ಆಗಲಿ, ಅಥವಾ ನಮ್ಮ ಕ್ರಾಸ್ ಲೆಗ್ ಆಗಲಿ, ಯಾವುದೇ ಐಡಿ ಬರ್ಲಿ, ನಮ್ಮ ಲೆವೆಲ್ ಒಳಗೆ ಕುತ್ಕೊಂಡಿದೆ ಅಂದ್ರೆ ಯಾವ ಲೆವೆಲ್ ಅಲ್ಲಿ ಕುತ್ಕೊಂಡಿದೆ ಆ ಪ್ಯಾಕೇಜ್ದು 50% ಅಮೌಂಟ್ ನಿಮಗೆ ಕೊಡುತ್ತೆ. ಅಂದ್ರೆ ಎಕ್ಸಾಂಪಲ್, ಮೊದಲನೇ ಲೆವೆಲ್ ಅಲ್ಲಿ ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದಾರೆ, ಅವ್ರದ್ದು ಫಸ್ಟ್ ಪ್ಯಾಕೇಜ್ ಮೊದಲನೇ ಪ್ಯಾಕೇಜ್ 50% ಸಿಗುತ್ತೆ. 2ನೇ ಲೆವೆಲ್ ಅಲ್ಲಿ ಒಬ್ಬ ವ್ಯಕ್ತಿ ಕೂತಿದ್ದಾರೆ ಅಂದ್ರೆ ಅವ್ರದ್ದು 2ನೇ ಪ್ಯಾಕೇಜ್ 50% ಸಿಗುತ್ತೆ. 3ನೇ ಲೆವೆಲ್ ಅಲ್ಲಿ ಕೂತಿರೋ ವ್ಯಕ್ತಿದ್ದು 3ನೇ ಪ್ಯಾಕೇಜ್ 50% ಸಿಗುತ್ತೆ. ಅವ್ರು ಯಾವ ಲೆವೆಲ್ ಅಲ್ಲಿ ಕೂತಿದ್ದಾರೆ ಆ ಲೆವೆಲ್ದು ಅಷ್ಟೇ ನಂಬರ್ ಪ್ಯಾಕೇಜ್ ಯಾವಾಗ ಅವರು ಅಪ್ಗ್ರೇಡ್ ಮಾಡ್ಕೋತಾರೆ ಅವಾಗ್ಲೇ ನಿಮ್ಗೆ ಈ ಒಂದು ಇನ್ಕಮ್ ನ ಸೇರುತ್ತೆ. ನೆಕ್ಸ್ಟ್ ಉಳಿದಿರೋದು 30% ಇನ್ಕಮ್. ಪ್ರತಿಯೊಬ್ರು ಇನ್ಕಮ್ ಪ್ರತಿಯೊಂದು ಸ್ಲಾಟ್ ಆ 30% ಒಂದು ಟೋಟಲಿ ಒಂದು ರಾಯಲ್ಟಿ ಪೂಲ್ಗೆ ಹೋಗಿ ಸೇರುತ್ತೆ. ಎವ್ರಿ 24 ಅವರ್ ದಿನಾ ರಾಯಲ್ಟಿ ಪೂಲ್ ಇಂದ ನಮ್ಗೆ ಅರ್ನಿಂಗ್ ಬರ್ತಾ ಹೋಗುತ್ತೆ. ಅದು ಯಾರಿಗೆ ಬರುತ್ತೆ? ಯಾರ್ಯಾರು ರ್ಯಾಂಕ್ ಅಚೀವರ್ ಆಗ್ತಾರೆ, ಅಂದ್ರೆ ಕಾರ್ಡ್ ಹೋಲ್ಡರ್ಸ್ ಇದೆ. ಇಲ್ಲಿ 4 ರ್ಯಾಂಕ್ ಇದೆ. ಆ 4 ರ್ಯಾಂಕಿಗೆ ಈ 30% ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ. 20% ಅಂದ್ರೆ $5 ಪ್ಯಾಕೇಜ್ 20% ಸಿಗುತ್ತೆ. ಅಲ್ಲಿ $10,240 ಪ್ಯಾಕೇಜ್ ತನಕ ಲಾಸ್ಟ್ ಪ್ಯಾಕೇಜ್ ಇದೆಯಲ್ಲ ಅದರದ್ದು ಕೂಡ 20% ಸಿಗುತ್ತೆ ನಮ್ಗೆ. ಟ್ರಾನ್ಸ್ಪರೆಂಟ್ ಇಕೋಸಿಸ್ಟಮ್, ಇಲ್ಲಿ ಯಾವುದೇ ರೀತಿ ಹಿಡನ್ ಚಾರ್ಜಸ್ ಇಲ್ಲ. GST ಟ್ಯಾಕ್ಸ್ ಏನೋ ಬೇರೆ ಬೇರೆ ಕಂಪನಿಯಲ್ಲಿ ಇರುತ್ತಲ್ಲ, ಇಲ್ಲಿ ಯಾವುದೇ ರೀತಿ ಡಿಡಕ್ಷನ್ ಇಲ್ಲ. ಅಮೌಂಟ್ ಏನ್ ಅರ್ನಿಂಗ್ ಬಂದಿರುತ್ತೆ ಅಷ್ಟೇ ಅಮೌಂಟ್ ನಿಮ್ಗೆ, ಏನು ಹಿಡನ್ ಚಾರ್ಜಸ್ ಯಾವುದು ಇಟ್ಟಿಲ್ಲ ಸಿಸ್ಟಮ್ ಅಲ್ಲಿ. ಅಷ್ಟು ಟ್ರಾನ್ಸ್ಪರೆಂಟ್ ಇದೆ. ಈಗ ನೋಡೋಣ, ಲೆವೆಲ್ ಹೇಳಿದಲ್ಲ ಅದು ಯಾವ ರೀತಿ ಬರುತ್ತೆ. ಇದು ನಮ್ದು ಫಸ್ಟ್ ಲೆವೆಲ್, ಅಂದ್ರೆ ನಾನು ಲೆವೆಲ್ 0 ಅದು ಸೆಲ್ಫ್ ಐಡಿ. ಅದರ ಕೆಳಗೆ 2 ಐಡಿ ಬಂದಿದೆ. ಇದು ಬಂದ್ಬಿಟ್ಟು ಮೊದಲನೇ ಲೆವೆಲ್, ಫಸ್ಟ್ ಲೆವೆಲ್. ಈ ಫಸ್ಟ್ ಲೆವೆಲ್ ವ್ಯಕ್ತಿಗಳು ಇಂದ ಇವ್ರದ್ದು ಫಸ್ಟ್ ಪ್ಯಾಕೇಜ್ $5 50% ಮಾತ್ರ ನಮ್ಗೆ ಸಿಗುತ್ತೆ, ಬೇರೆ ಏನು ಸಿಗಲ್ಲ. ಸೆಕೆಂಡ್ ಲೆವೆಲ್ ಅಲ್ಲಿ 4 ಜನ ಬರ್ತಾರಲ್ಲ ಅವರಿಂದ $10 50% ಸಿಗುತ್ತೆ. ಎಷ್ಟು?
ಐದು 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 $20 ಸಿಗುತ್ತೆ ನಮ್ಗೆ. ಇಲ್ಲಿ ಎಷ್ಟೋ ಸಿಕ್ತು? $5 ಸಿಕ್ತು. ಸೆಕೆಂಡ್ ಅಲ್ಲಿ ಎಷ್ಟೋ ಸಿಕ್ಕತ್ತೆ? $20 ಸಿಗುತ್ತೆ. ಇದೇ ರೀತಿ ಮೂರನೇ ಲೆವೆಲ್ ಅಲ್ಲಿ $20 ಪ್ಯಾಕೇಜ್ ಅದು. $20 ಪ್ಯಾಕೇಜ್ದು ಅಲ್ಲಿ $40 ಪ್ಯಾಕೇಜ್, $20 ಲೆಕ್ಕದಲ್ಲಿ $320 ನಮ್ಗೆ ಸಿಗುತ್ತೆ. ಈ ರೀತಿ ಅದು ಫಂಡ್ ನ 2x 8x 10 16x ಈ ರೀತಿ ಜಾಸ್ತಿ 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 ಆಗ್ತಾ ಹೋಗುತ್ತೆ. ಸೊ ಟೋಟಲ್ ಲೆಬಿಲಿಟಿ ಫ್ರೀ ಪ್ಲಾನ್ ಹೇಗೆ ಅಂದ್ರೆ, ನೀವು ಬಂದಿದ್ದೀರಾ, ಎರಡೇ ರೆಫರ್ ಮಾಡಿದ ತಕ್ಷಣ ನಿಮ್ $5 ನಿಮ್ಗೆ ರಿಟರ್ನ್ ಬಂದ್ಬಿಡ್ತು. ಎಲ್ಲರ ಕೆಲಸ ಇಷ್ಟೇನೆ. ಬರೀ 2% ರೆಫರ್ ಮಾಡಿದ್ರೆ ಪ್ರಿನ್ಸಿಪಲ್ ರಿವರ್ಸ್, ಅದ್ರ ಕಡೆಗೆ 4 ಜನ ಯಾವಾಗ ಸೆಕೆಂಡ್ ಲೆವೆಲ್ಗೆ ಅಪ್ಗ್ರೇಡ್ ಮಾಡ್ತಾರೆ, ಆಟೋಮೆಟಿಕ್ ನಿಮ್ಗೆ ಡಬಲ್ ಆಗಿರುತ್ತೆ ಫಂಡ್. ಈ ರೀತಿ ನಿಮ್ಗೆ ಲೆವೆಲ್ ಕಮಿಷನ್ ಸಿಗುತ್ತೆ ಸರ್. ಫಸ್ಟ್ ಲೆವೆಲ್ ಅಲ್ಲಿ ನಿಮ್ಗೆ ಇಲ್ಲಿ 2 ಬರ್ತಾರೆ, ಸೆಕೆಂಡ್ ಅಲ್ಲಿ 4 ಜನ, ಥರ್ಡ್ ಅಲ್ಲಿ 8 ಜನ, ಲಾಸ್ಟ್ 12ನೇ ಲೆವೆಲ್ ತನಕ ನಾವು ನೋಡಿದಾಗ 4096 ಮೆಂಬರ್ ಬರ್ತಾರೆ. ಇದು ಎಲ್ಲ ಟೋಟಲ್ ಸೇರಿಸ್ಬಿಟ್ರೆ 8190 ಪೀಪಲ್, ಇಷ್ಟು ಐಡಿಸ್ ಬಂದ್ರೆ ನಿಮ್ಮದು ಈ ಟೋಟಲ್ ಸ್ಟ್ರಕ್ಚರ್ ಕಂಪ್ಲೀಟ್ 800 ಜನ. ಸೊ ಈ 800 ಜನನು ಒನ್ ಬೈ ಒನ್ ಅವ್ರ ಪ್ಯಾಕೇಜ್ ಅಪ್ಗ್ರೇಡ್ ಮಾಡ್ತಾ ಮಾಡ್ತಾ ಅವ್ರ ಇನ್ಕಮ್ ನಮ್ಗೆ ಕೊಡ್ತಾರೆ. ಅಂದ್ರೆ ಈ 12 ಲೆವೆಲ್ ಇದೆಯಲ್ಲ ಸರ್, ಇಲ್ಲಿ ಒಬ್ಬ ವ್ಯಕ್ತಿಯಿಂದ ಒಂದು ಪ್ಯಾಕೇಜ್ದು 50% ನಮ್ಗೆ ಸಿಗತ್ತೆ. 12 ಲೆವೆಲ್ ಅಲ್ಲಿ 12 ಪ್ಯಾಕೇಜ್ ಇಂದ 12 ಜನಗೆ 50% ಕೊಡ್ತಾರೆ ಅವರು. ಸಪೋಸ್ ಈಗ ನನ್ನ ಐಡಿ $5 ಇದು ರಿಜಿಸ್ಟರ್ ಮಾಡಿದ್ದೆ, ಒಬ್ರಿಗೆ ಕೊಡುತ್ತೆ 50, ಮತ್ತೆ 10 ಮಾಡಿದಾಗ ಅವ್ರ ಹೋಗುತ್ತೆ 50, ಮತ್ತೆ 20 ಮಾಡಿದಾಗ ಅವ್ರ ಅಪ್ಲೈನ್ಗೆ ಹೋಗುತ್ತೆ 10, ಮತ್ತೆ 40 ಮಾಡಿದಾಗ ಅವ್ರ ಅಪ್ಲೈನ್ಗೆ ಹೋಗುತ್ತೆ 20. ಈ ರೀತಿ 12 ಲೆವೆಲ್ ಮೇಲೆ ತನಕ 12 ಜನಗೆ ನಮ್ಮ 12 ಪ್ಯಾಕೇಜ್ ಇಂದ ಇನ್ಕಮ್ ಸೇರುತ್ತೆ. ಈ ತರ ಪ್ಲಾನ್ ಇದು. ನೆಕ್ಸ್ಟ್ ನೋಡೋಣ, ಈ 12 ಲೆವೆಲ್ ಅಲ್ಲಿ ನಮ್ಗೆ ಎಷ್ಟು ತನಕ ಇನ್ಕಮ್ ಬರಬಹುದು. ಫಸ್ಟ್ ಪಾಯಿಂಟ್ ನೋಡಿ, ಲೆವೆಲ್ 1 ಅಲ್ಲಿ $5 $5 ಸಿಗುತ್ತೆ ನಿಮ್ಗೆ ಇಬ್ರು ಇಂದ. ಸೆಕೆಂಡ್ ಲೆವೆಲ್ ಅಲ್ಲಿ 20 ಬಂದ್ಬಿಡುತ್ತೆ. ನೀವು ಹಾಕಿರೋದು 15, ಫಸ್ಟ್ ಅಲ್ಲಿ 5, ಸೆಕೆಂಡ್ ಅಲ್ಲಿ 10, ನಿಮ್ಗೆ ಬಂತು 25. ಸೆಕೆಂಡ್ ಲೆವೆಲ್ ಬಂದ ತಕ್ಷಣ ನೀವು ಪ್ರಾಫಿಟ್ ಅಲ್ಲಿ ಇದ್ದೀರಾ. ಥರ್ಡ್ ಲೆವೆಲ್ ಅಲ್ಲಿ 20 ಜನ ಇಂದ $80 ಸಿಗತ್ತೆ. ಫೋರ್ತ್ ಲೆವೆಲ್ ಅಲ್ಲಿ $40 ಪ್ಯಾಕೇಜ್ ಇಂದ $320 ಸಿಗತ್ತೆ. ಈ ರೀತಿ ಲಾಸ್ಟ್ ಅಲ್ಲಿ ನೋಡಿ ಎಷ್ಟು ಸಿಗ್ತಾ ಇದೆ, $2,09,71,520 ಒಂದೇ ಲೆವೆಲ್ ಅಲ್ಲಿ ಇದೆ ಅದು. ಸೊ ಇದೆಲ್ಲ ಟೋಟಲ್ ನಾವು ಸೇರಿಸ್ಬಿಟ್ರೆ $2,79,62,025 ಬರೀ ಈ ಒಂದು ಸ್ಟ್ರಕ್ಚರ್ ಇಂದ ಎಷ್ಟು ಜನ ಇಂದ, 800 ಜನ ಇಂದ 12 ಲೆವೆಲ್ ಅಲ್ಲಿ ನಮ್ಮ ಇನ್ಕಮ್ ಸೇರಿರುತ್ತೆ ಇಷ್ಟು. ಈಗ ಸಪೋಸ್ ಇಷ್ಟೋ ಜನದಲ್ಲಿ ಸುಮಾರು ಜನ ಇರ್ತಾರೆ, ಅವರು ಡೌನ್ ಅಲ್ಲಿ ಜನ ಬೇಗ ಅಪ್ಗ್ರೇಡ್ ಮಾಡ್ತಾರೆ, ಅವ್ರ ಅಪ್ಲೈನ್ ಅಪ್ಗ್ರೇಡ್ ಮಾಡಿರಲ್ಲ. ಎನಿ ರೀಸನ್, ಸಮ್ ಫೈನಾನ್ಸಿಯಲ್ ಇಶ್ಯೂ ಆಗ್ಬಹುದು, ಅಥವಾ ಅವ್ರ ಈ ಕಡೆ ಗಮನ ಕೊಟ್ಟಿರಲ್ಲ ಅನ್ಕೊಂಡು ಆಗಿರ್ಬಹುದು, ಎನಿಥಿಂಗ್. ಆ ತರ ಸಿಚುವೇಶನ್ ಅಲ್ಲಿ ನಮ್ಗೆ ಸೆಕೆಂಡ್ ಲೆವೆಲ್ ಅಲ್ಲಿ ಎಷ್ಟು ಜನ ಬರ್ಬೇಕಾಗಿದೆ? 4 ಜನನೇ ಬರ್ಬೇಕಾಗಿತ್ತು ಅಲ್ವಾ? ಫಸ್ಟ್ 2 ಅಂದ್ರೆ ಸೆಕೆಂಡ್ ಅಲ್ಲಿ 4 ಜನ. ಸಪೋಸ್ ನಮ್ಮ 20 ಲೆವೆಲ್ ಒಳಗೆ ಯಾರು ಒಬ್ಬ ವ್ಯಕ್ತಿಗೆ ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಮಾಡಿಲ್ಲ, ಅವ್ರದ್ದು ಸೆಕೆಂಡ್ ಲೆವೆಲ್ ಅಲ್ಲಿ ಒಬ್ರು ಅಪ್ಗ್ರೇಡ್ ಮಾಡ್ಬಿಟ್ರು. ಏನ್ ಮಾಡುತ್ತೆ ಸಿಸ್ಟಮ್, ಅವ್ರದ್ದು 2ನೇ ಅಪ್ಲೈನ್ಗೆ ಫಸ್ಟ್ ಸರ್ಚ್ ಮಾಡುತ್ತೆ, ಆಮೇಲೆ 4ನೇ ಅಪ್ಲೈನ್ ಸರ್ಚ್ ಮಾಡುತ್ತೆ, ಆಮೇಲೆ 6ನೇ ಅಪ್ಲೈನ್, 8ನೇ ಅಪ್ಲೈನ್, ಈ ರೀತಿ 20 ಲೆವೆಲ್ ತನಕ ಅಪ್ಲೈನ್ ಸರ್ಚ್ ಮಾಡ್ತಾ 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 ಬರುತ್ತೆ. ಸೆಂಟ್ರಲ್ ಯಾರು ಸಿಕ್ಕಿಲ್ಲ ಅಂದ್ರೆ ನೀವು ಎಲ್ಲಿ ಇರ್ತೀರಾ ನಿಮ್ಗೆ ಬಂದು ಇದು ಹಿಟ್ ಆಗುತ್ತೆ. ಈ 4 ಜನ ಜಾಗದಲ್ಲಿ 40 ಜನ ಇಂದಾನು ನಿಮ್ಗೆ ಇನ್ಕಮ್ ಬರ್ಬೋದು. 20 ಲೆವೆಲ್ ಡೆಪ್ತ್ ಅಲ್ಲಿ ಲಕ್ಷಾಂತರ ಜನ ಸೇರಿರ್ತಾರೆ ಸರ್ ಅಲ್ಲಿ.
12 ಲೆವೆಲ್ ಅಲ್ಲಿ 4,000 ಜನ ಆಗಿದೆ. ಅದ 2 ಮಾಡ್ತಾ ಹೋಗಿ 20 ಹೋಗಿದ ತಕ್ಷಣ ಲಕ್ಷಾಂತರ ಜನ ಆಗಿರ್ತಾರೆ ಅವರು 2 ಮೆಟ್ರಿಕ್ಸ್ ಅಲ್ಲಿನೇ. 3ನೇ ಪ್ಯಾಕೇಜ್ ಅಲ್ಲಿ 3ನೇ ಅಪ್ಲೈನ್, ಪ್ರತಿ ಒಂದು 3ನೇ ಅಪ್ಲೈನ್, ಎಗೇನ್ 3ನೇ ಅಪ್ಲೈನ್, ಎಗೇನ್ 3ನೇ ಅಪ್ಲೈನ್. ಇದು ಸೀರಿಯಲ್ ವೈಸ್ ಹುಡ್ಕೊಂಡು ಹೋಗಲ್ಲ. ನಿಮ್ಮ ಅಪ್ಲೈನ್ ಹುಡುಕ್ತಾರೆ, ಇಲ್ಲಾಂದ್ರೆ ಅವ್ರ ಅಪ್ಲೈನ್, ಇಲ್ಲಾಂದ್ರೆ ಅವ್ರ ಸೀರಿಯಲ್ ಹುಡುಕಲ್ಲ. 3rd ಪ್ಯಾಕೇಜ್ ಅಲ್ಲಿ 30 ಲೆವೆಲ್ ತನಕ ಸರ್ಚ್ ಮಾಡುತ್ತೆ, ಎವ್ರಿ 3rd ಅಪ್ಲೈನ್. ಅದೇ ರೀತಿ 4th ಪ್ಯಾಕೇಜ್ ಅಲ್ಲಿ 40 ಲೆವೆಲ್, 5th ಪ್ಯಾಕೇಜ್ ಅಲ್ಲಿ 50 ಲೆವೆಲ್, 12 ಲೆವೆಲ್ ಅಲ್ಲಿ 12ನೇ ಪ್ಯಾಕೇಜ್ ಅಲ್ಲಿ 120 ಲೆವೆಲ್ ಇಂದಾನು ನಿಮ್ಗೆ ಇನ್ಕಮ್ ಬರೋಕೆ ಸಾಧ್ಯತೆ ಇದೆ. ಅಂದ್ರೆ ಕೆಳಗೆ ಹೋದಾಗ ಏನಾಗುತ್ತೆ, ಸುಮಾರು ಜನ ಹೈಯರ್ ಪ್ಯಾಕೇಜ್ಗೆ ಬಂದಿರಲ್ಲ, ಬಟ್ ಹೈಯರ್ ಪ್ಯಾಕೇಜ್ ಮಾಡಿರೋ ವ್ಯಕ್ತಿಗೆ ಆಟೋಮೆಟಿಕ್ ಈ ಲೆಫ್ಟ್ ಸ್ಪಿಲ್ ಅವರ್ ಆಟೋಮೆಟಿಕ್ ಬಂದು ಸೇರುತ್ತೆ. ಟೀಮ್ ಅಪ್ಗ್ರೇಡ್ ರಿವಾರ್ಡ್ಸ್ ಇದು 50% ಅಪ್ಗ್ರೇಡ್ ಡಿಸ್ಟ್ರಿಬ್ಯೂಷನ್ ಇದೆಯಲ್ಲ, ಈ ರೀತಿ ಸರ್ಚ್ ಮಾಡುತ್ತೆ. ಸೊ ಇಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಏನಾದ್ರೂ ಆಗ್ಬಹುದು. ಎಷ್ಟು ಜನ ಇಂದನೂ ಇನ್ಕಮ್ ಬರ್ಬೋದು ನಿಮ್ಗೆ ಈ ತರ ಲ್ಯಾಬ್ಸ್ ಇನ್ಕಮ್. ಸೊ ಆದಷ್ಟು ನಾವು 3ನೇ ಪ್ಯಾಕೇಜ್ ಆಗ್ಬೋದು ಅಥವಾ 5ನೇ ಪ್ಯಾಕೇಜ್ ತನಕ ನಮ್ಮ ಇದು ಐಡಿನ ಅಪ್ಗ್ರೇಡ್ ಮಾಡಿ ಇಟ್ಕೊಂಡ್ರೆ ಈ ಇನ್ಕಮ್ ಬರೋದು ಕೂಡ ಸಾಧ್ಯತೆ ಇದೆ, ಲ್ಯಾಬ್ಸ್ ಇನ್ಕಮ್ ಕೂಡ. ನೆಕ್ಸ್ಟ್ ನೋಡೋಣ, 5ನೇ ಪ್ಯಾಕೇಜ್ ತನಕ ನಮ್ಗೆ ಯಾವುದೇ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲ ಸರ್, ನೋ ಟರ್ಮ್ಸ್ ಅಂಡ್ ಕಂಡೀಷನ್. 6ನೇ ಪ್ಯಾಕೇಜ್ ಇಂದ ನಮಗೆ 1 ಡೈರೆಕ್ಟ್ ಕೊಡಬೇಕು. 6ನೇ ಪ್ಯಾಕೇಜ್ ಇಂದ 1 ಡೈರೆಕ್ಟ್, 7th ಪ್ಯಾಕೇಜ್ಗೆ 1 ಡೈರೆಕ್ಟ್, ಈ ರೀತಿ 12th ಪ್ಯಾಕೇಜ್ ತನಕ ಒಂದೊಂದು ಡೈರೆಕ್ಟ್ ಕೊಟ್ಟಾಗ ನಮಗೆ ಎಲ್ಲ ಇನ್ಕಮ್ ತಗೊಳಕ್ಕೆ ಎಲಿಜಿಬಲ್ ಆಗ್ತೀವಿ. ಇಲ್ಲಾಂದ್ರೆ 6th ಪ್ಯಾಕೇಜ್ ಇನ್ಕಮ್ ನಮ್ಗೆ ಬರಲ್ಲ. 1 ಡೈರೆಕ್ಟ್, ಅದು $5 ಡೈರೆಕ್ಟ್ ಆಗಿರ್ಬೋದು, ನೋ ಇಶ್ಯೂ, ಆದ್ರೆ ಡೈರೆಕ್ಟ್ ಇರಬೇಕು ನಿಮ್ಗೆ. ನೆಕ್ಸ್ಟ್ ನೋಡೋಣ, ಈಗ 30% ಫಂಡ್ ನಮ್ದು ಇಲ್ಲಿ ರಾಯಲ್ಟಿ ಪೂಲ್ಗೆ ಬಂದು ಸೇರಿದೆ. ಈ 30% ಫಂಡ್ ಇಂದ 25% ಸಿಲ್ವರ್ ಹೋಲ್ಡರ್ಗೆ, ಸಿಲ್ವರ್ ಕಾರ್ಡ್ಗೆ, 25% ಗೋಲ್ಡ್ ಕಾರ್ಡ್ಗೆ, 25% ಪ್ಲಾಟಿನಂ ಕಾರ್ಡ್ಗೆ, ಅಗೇನ್ 25% ಡೈಮಂಡ್ ಕಾರ್ಡ್ಗೆ ಸೇರುತ್ತೆ ಇಲ್ಲಿ. ಈಗ ನೋಡಿ, ಸಿಲ್ವರ್ ಕಾರ್ಡ್ ಹೋಲ್ಡರ್ ಆಗ್ಬೇಕು ಅಂದ್ರೆ ಏನಾಗಿರ್ಬೇಕು, ನಾವು 3 ಪ್ಯಾಕೇಜ್ ಪರ್ಚೇಸ್ ಮಾಡಿರ್ಬೇಕು. ನಾವು 3 ಪ್ಯಾಕೇಜ್ ಪರ್ಚೇಸ್ ಮಾಡಿದಾಗ ನಮ್ಗೆ ಸಿಲ್ವರ್ ಕಾರ್ಡ್ದು ಬರ್ತಾ ಹೋಗುತ್ತೆ. ದಿನ ಕ್ಲೇಮ್ ಮಾಡ್ತೀವಿ ಬರುತ್ತೆ, ದಿನ ಕ್ಲೇಮ್ ಮಾಡ್ತೀವಿ ಬರುತ್ತೆ, ಈ ರೀತಿ ಬರ್ತಾ ಹೋಗುತ್ತೆ. ಇಲ್ಲಿ ನಮ್ಗೆ ಹೈಯೆಸ್ಟ್ ಎಷ್ಟು ತನಕ ಬರ್ಬೋದು, $300 ತನಕ ನಾವು ತಗೋಬಹುದು ಈ ರಾಯಲ್ಟಿ ಇನ್ಕಮ್. ಗೋಲ್ಡ್ ಕಾರ್ಡ್ ಹೋಲ್ಡರ್ ಆಗ್ಬೇಕು ಅಂದ್ರೆ 5ನೇ ಪ್ಯಾಕೇಜ್ ತನಕ ಪರ್ಚೇಸ್ ಮಾಡಬೇಕು. $1,500 ಪ್ಲಸ್ $300, $1,800 ತನಕ ನಿಮ್ಗೆ ರಾಯಲ್ಟಿ ಸಿಗುತ್ತೆ. ಪ್ಲಾಟಿನಂ ಕಾರ್ಡ್ ಹೋಲ್ಡರ್ ಆಗ್ಬೇಕು ಅಂದ್ರೆ 7th ಪ್ಯಾಕೇಜ್ ಅಪ್ಗ್ರೇಡ್ ಮಾಡಬೇಕು. $2,000 ನಿಮ್ದು ಕ್ಯಾಪಿಂಗ್ ಇರುತ್ತೆ, ಅಂದ್ರೆ 1,800 ಪ್ಲಸ್ 2,000, $3,800 ನಿಮ್ದು ಅರ್ನಿಂಗ್ ರಾಯಲ್ಟೀಸ್ ಇರುತ್ತೆ ನಿಮ್ಗೆ. ಇದೇ ರೀತಿ ಡೈಮಂಡ್ ಕಾರ್ಡ್ ಹೋಲ್ಡರ್ಗೆ 5,000 ಕ್ಯಾಪಿಂಗ್ ಇದೆ. 9th ಪ್ಯಾಕೇಜ್ ತನಕ ಇವರು ತಗೊಂಡಿರ್ಬೇಕು. 9ನೇ ಪ್ಯಾಕೇಜ್ ತಗೊಂಡ್ರೆ ಇವರು ಡೈಮಂಡ್ ಕಾರ್ಡ್ ಹೋಲ್ಡರ್ ಆಗ್ತಾರೆ. ಇದನ್ನ ಬಿಟ್ಟು 10th ಪ್ಯಾಕೇಜ್, 11th ಪ್ಯಾಕೇಜ್, 10th ಪ್ಯಾಕೇಜ್, 11th ಪ್ಯಾಕೇಜ್ ಅಂಡ್ 12th ಪ್ಯಾಕೇಜ್, ಈ 3 ಪ್ಯಾಕೇಜ್ಗೆ ಈ ರಾಯಲ್ಟಿ ಇಲ್ಲ. ಆದ್ರೆ ಈ ಪ್ಯಾಕೇಜ್ ಕೂಡ 30% ಫಂಡ್ ಇಲ್ಲಿಗೆ ಬರುತ್ತೆ, ಈ ಪ್ಯಾಕೇಜ್ 30% ಕೂಡ ಇಲ್ಲಿಗೆ ಬರುತ್ತೆ, ಈ ಪ್ಯಾಕೇಜ್ ಕೂಡ 30% ಇಲ್ಲಿಗೆ ಬರುತ್ತೆ. 12ನೇ ಪ್ಯಾಕೇಜ್ ತಗೊಂಡಿರೋದು ವ್ಯಕ್ತಿಯಿಂದಾನು ಈ ಸಿಲ್ವರ್ ಕಾರ್ಡ್ ಹೋಲ್ಡರ್ಗೆ ದುಡ್ಡು ಸಿಗುತ್ತೆ, ಗೋಲ್ಡ್ ಕಾರ್ಡ್ ಹೋಲ್ಡರ್ಗೂ ದುಡ್ಡು ಸಿಗುತ್ತೆ, ಪ್ಲಾಟಿನಂ ಕಾರ್ಡ್ ಹೋಲ್ಡರ್ಗೂ ದುಡ್ಡು ಸಿಗುತ್ತೆ, ಡೈಮಂಡ್ ಕಾರ್ಡ್ ಹೋಲ್ಡರ್ಗೂ ಇನ್ಕಮ್ ಬರುತ್ತೆ. ಈ ರೀತಿ ಸಿಸ್ಟಮ್ ಬಿಲ್ಡ್ ಮಾಡಿದ್ದಾರೆ. ಅಂದ್ರೆ ಹೈಯರ್ ಪ್ಯಾಕೇಜ್ ತಗೊಂಡಿರೋ ವ್ಯಕ್ತಿಯಿಂದನೂ 3ನೇ ಪ್ಯಾಕೇಜ್ ತಗೊಂಡಿರೋ ವ್ಯಕ್ತಿಗೂ ಇನ್ಕಮ್ ಸೇರುತ್ತೆ. ಸೊ ಇದು ಜಸ್ಟ್ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಇದೀವಿ, ಜಸ್ಟ್ 1 ವೀಕ್ ಆಗಿದೆ ಪ್ರಾಜೆಕ್ಟ್ ನ. ಸೊ ಇದರಲ್ಲಿ ಟೋಟಲ್ ನಮ್ಗೆ ಮ್ಯಾಕ್ಸಿಮಮ್ ರಾಯಲ್ಟಿ ಇಲ್ಲಿ ಸಿಗ್ಬೋದು ಎಷ್ಟು $8,800 ತನಕ ನಮ್ಗೆ ಇಲ್ಲಿ ರಾಯಲ್ಟಿ ಸಿಗುತ್ತೆ ಸರ್. ಈ ರೀತಿ ಒಂದು 100% ಟ್ರಾನ್ಸ್ಪರೆಂಟ್, ನೋ ಹಿಡನ್ ಚಾರ್ಜಸ್, ಇನ್ ಓನ್ ಸ್ಪಾಟ್ ID ಹಾಕಿ ವಿತ್ ಇನ್ ಸೆಕೆಂಡ್ ಯಾರ್ಯಾರಿಗೆ ಎಲ್ಲೇನೆ ಹೋಗ್ಬೇಕು ಆಟೋಮೆಟಿಕ್ ಹೊಂಟೋಗುತ್ತೆ. ಅದ್ರ ಜೊತೆಗೆ ನಮಗೆ ಇಲ್ಲಿ ಕೀ ಪಾಯಿಂಟ್ಸ್ ನ ನೋಡೋಣ, ಏನೇನು ಕೀ ಪಾಯಿಂಟ್ಸ್ ಇದೆ. ಫಸ್ಟ್ ನಾವು ನೋಡ್ಬೋದು, ಇಲ್ಲಿ ನೋಡಿ, ಗ್ಲೋಬಲ್ ಕಮ್ಯುನಿಟಿನ ನಾವು ಇಲ್ಲಿ ಅಟ್ರಾಕ್ಟ್ ಮಾಡಬಹುದು ಬಿಕಾಸ್ ಆಫ್
100% ಓನರ್ಶಿಪ್ ರಿನೌನ್ಸ್ ಪ್ರಾಜೆಕ್ಟ್. ಸೆಕೆಂಡ್ ಥಿಂಗ್ ಸೆಕ್ಯೂರ್ ಅಂಡ್ ಟ್ರಾನ್ಸ್ಪರೆನ್ಸಿ ಇದೆ. ಥರ್ಡ್ ಥಿಂಗ್ ಡಿಸೆಂಟ್ರಲೈಸ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಸಸ್ಟೈನಬಲ್ ಗ್ರೋತ್ ಇದೆ. ಇಮಿಡಿಯೇಟ್ ಸಡನ್ ಆಗಿ ಗ್ರೋ ಆಗಲ್ಲ, ಆದ್ರೆ ಇದು ಸಸ್ಟೈನಬಲ್ ಗ್ರೋತ್ ಇದೆ ಇದರಲ್ಲಿ. ಆ ರೀತಿ ಒಂದು ರಾಯಲ್ಟಿ ಇದೆ ಅದರೊಳಗೆ. ಏನ್ ಕಮ್ಯುನಿಟಿ ಡ್ರಿವೆನ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಯಾವ್ದೇ ರೀತಿ ಯಾರಿಗೂ 1 ರೂಪಾಯಿಗೂ ಲೆಬಿಲಿಟಿ ಬರಲ್ಲ ಈ ತರ ಪ್ರಾಜೆಕ್ಟ್. ಸೊ ಇಲ್ಲಿ ಟೋಟಲ್ ಮಲ್ಟಿಪಲ್ ಅರ್ನಿಂಗ್ ಪ್ರೊಸೀಜರ್ ಇದೆ ಅಂಡ್ 100% ಡಿಸೆಂಟ್ರಲೈಸ್ ಗ್ಲೋಬಲ್ ರೀಚ್ ಆಗಬಹುದು, ಮಲ್ಟಿಪಲ್ ರಿವಾರ್ಡ್ ಸಿಸ್ಟಮ್ ಇದೆ. ಸೊ ಸರ್, ಐ ಹೋಪ್ ಅರ್ಥ ಆಗಿರುತ್ತೆ. ಆದ್ರೂ